ಎಂಥ ಪುಣ್ಯಾತ್ಮ ಇವನು. ಈಸ್ ರಿಯಲಿ ಅ ಸ್ಪೆಸಿಮನ್. ಎಂತೆಂಥವ್ರನ್ನೂ ನೋಡಿದ್ದೀನಿ, ಬಟ್ ಇಂಥವ್ರನ್ನ ನೆವರ್. ರಾಧಿಕಾ, ಈ ಅರ್ಜುನ್ ತಿರುಗಿ ನೋಡದೆ ಶಿಮ್ಲಾ ಫ್ಲೈಟ್ ಹತ್ತಬೇಕು. ಹಾಗೇನಾದ್ರೂ ಐಡಿಯಾ ಕೊಡು. ಅಷ್ಟು ಕ್ಯೂಟ್ ಆಗಿರೋನ ಹಂಗೆಲ್ಲ ಬೈಬೇಡ ಅಣ್ಣ. ಹೊಗಳುತ್ತಿರೋದಲ್ಲ, ನೀನ್ ಯಾವಾಗ್ಲೂ ಬೇರೆಯವ್ರಿಗೆ ಒಳ್ಳೇದೇ ಬಯಸ್ತೀಯಲ್ಲ, ಸುಮ್ನೆ ಯಾಕೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅಂತ. ಹೌದಾ? ಅಣ್ಣ ನೋಯ್ತಿದೆ ಬಿಡು ಅಣ್ಣ. ಟೀಮ್ ಕರ್ಣ ಅಂದ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ಯಾ? ಅಮ್ಮ. ನಿಧಿ, ರಾಧಿಕಾ, ನೀವಿಬ್ರು ಊಟ ಮಾಡಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಹೋಗಿ ಊಟ ಮಾಡಿ. ಕರ್ಣ, ಅರ್ಜುನ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಿ, ಯಾವುದೇ ನಿರ್ಧಾರ ತಗೊಳ್ಳೋ ಮೊದಲು 100 ಸಲ ಯೋಚನೆ ಮಾಡಬೇಕು. ಆ ವ್ಯಕ್ತಿ ನಿಜವಾಗ್ಲೂ ಆಗಿದ್ದಾನ ಅಂತ ನಾವು ಚೆಕ್ ಮಾಡಬೇಕು. ಅವಸರದಿಂದ ಆಗೋದು ಅಪಾಯ ಜಾಸ್ತಿ ಅಂತ ದೊಡ್ಡವರೇ ಹೇಳಿಲ್ವಾ? ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ನನ್ನ ಹೆಲ್ಪ? ನಿಧಿ ಲೈಫಲ್ಲಿ ಬರೋ ಹುಡುಗ ಪರ್ಫೆಕ್ಟ್ ಆಗಿರಬೇಕು. ಎಷ್ಟು ಪರ್ಫೆಕ್ಟ್ ಅಂದರೆ ನಿಮ್ಮ ಥರ. ತಗೊಳ್ಳಿ, ಇದು ನಾನು ಅಜ್ಜಿ ಸೇರ್ ಮಾಡಿರೋ ಚೆಕ್ ಲಿಸ್ಟ್. ಇದೆಲ್ಲದರಲ್ಲೂ ಅರ್ಜುನ್ ಪಾಸ್ ಆಗ್ತಾನಂತ ನೋಡಬೇಕು. ಅವನ್ನ ಟೆಸ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಮಾತ್ರ ನಿಮ್ಮದು. ಓಕೆನಾ? ಓಕೆನಾ? ಕಂಪ್ಲೀಟ್ಲಿ ಓಕೆ. ಆಕ್ಚುಲಿ ಅರ್ಜುನನ್ನ ಇಂಚ್ ಟೆಸ್ಟ್ ಮಾಡೋಕ್ಕೆ ನಾನೇ ರೈಟ್ ಪರ್ಸನ್ ಅಲ್ವಾ? ನನಗೆ ಗೊತ್ತಿತ್ತು. ನಿಧಿಗೆ ಒಳ್ಳೇದಾಗಬೇಕು ಅಷ್ಟೇ ನನ್ನ ಉದ್ದೇಶ. ಎಸ್, ನಿಧಿಗೆ ಒಳ್ಳೇದಾಗುತ್ತೆ. ಇದೆಲ್ಲ ನಂಗೆ ಬಿಟ್ಬಿಡಿ. ನೀವು ನನ್ನ ಜೀವನದಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಆಗ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಜ್ಜು, ನೀನ್ ನಿಧಿನಾ? ನಿನಗೆ ಇಷ್ಟ ಆದ್ಲು ಅಂತ ಒಪ್ಕೊಂಡ್ಯಾ ಅಥವಾ ಈ ಅಜ್ಜಿ ಬಲ್ವಂತ ಒಪ್ಕೊಂಡ್ಯೋ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಚಿನ್ನಿ, ನನ್ನ ಮುದ್ದು, ಇದನ್ನ ಯಾವಾಗ ಕೇಳ್ತೀಯ ಅಂತ ನಾನು ಕಾಯ್ತಿದ್ದೆ. ಈಗೊಂದು ವಿಷಯ ಗೊತ್ತಾ? ಆ ಮೆಟ್ಲಿಂದ ಕೆಳಗೆ ಇಳ್ಕೊಂಡ್ ಬರ್ಬೇಕಾದ್ರೆ ಆ ಮೂತಿನ ಅಂತ ಸೊಟ್ಟ ಮಾಡ್ಕೊಂಡು ಕಣ್ಣ ಹಿಂಗ್ ಮಾಡ್ಕೊಂಡು ಒಂದಲ್ಲ ಆ ಫಸ್ಟ್ ಫ್ರೇಮಲ್ಲೇ ನಾನು ಕಳೆದೋಗ್ಬಿಟ್ಟೆ ಅಜ್ಜಿ. ಹೌದೇನೋ ಮಗ? ಅವಳೊಂಥರ ಸ್ಪೆಷಲ್ ಆಗಿದ್ದಾಳೆ ಅಜ್ಜಿ. ಈ ಲವರ್ಸ್ ಅಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇನು ಅಂತ ಇವತ್ತೇ ಅರ್ಥ ಆಗಿದ್ ನನಗೆ. ಹೌದೇನೋ ಮಗ? ಶಿ ಸಮ್ ವರ್ಡ್ ಸ್ಪೆಷಲ್ ಅಜ್ಜಿ. ಓ ಮೈ ಗಾಡ್. ಲವ್ ಎಟ್ ಫಸ್ಟ್ ಸೈಟಾ? ಭಾರತದ ಜನಸಂಖ್ಯೆ 120 ಕೋಟಿ. ಅಷ್ಟು ಜನ ಹುಡುಗಿರಿದ್ದಾರೆ. ಅದೆಲ್ಲ ಬಿಟ್ಟು ಇವನಿಗೆ ಲವ್ ಮಾಡೋಕೆ ನನ್ನ ಹುಡುಗಿನೇ ಬೇಕಾಗಿತ್ತಾ? ಶಿಮ್ಲಾರ್ ಯಾರು ಸಿಗ್ಲಿಲ್ವಾ ಇವನಿಗೆ? ಅಜ್ಜಿ, ಈ ಫೀಲಿಂಗ್ ಹೆಂಗಿದೆ ಅಂದ್ರೆ, ಈ ಹಳೆ ಕಾಲದಲ್ಲಿ ದೋಣಿ ಮೇಲೆ ಕೂತ್ಕೊಂಡು ಇಬ್ರು ಲವರ್ಸು ರೊಮ್ಯಾಂಟಿಕ್ ಸಾಂಗ್ ಆಡ್ತಾರಲ್ಲ, ಹಂಗಿದೆ ಅಜ್ಜಿ. ನಿಂಗೊಂದು ವಿಷಯ ಗೊತ್ತಾ ಅಜ್ಜಿ? ನಿಮ್ಮ ಬಗ್ಗೆ ಏನಾದ್ರು ಇದ್ರೆ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ಕೇಳಿದಾಗ ಫುಲ್ ರೌಡಿ ಬೇಬಿ ಥರ ನಾನು 11 ಗಂಟೆವರೆಗೂ ನಾನು ಎದೊಳೋದೇ ಇಲ್ಲ, ಅಡುಗೆ ಮನೆಗಂತೂ ಕಾಲು ಇಡೋದೇ ಇಲ್ಲ, ನನ್ನ ಸುತ್ತ ಪೂರ್ತಿ 4-6 ಸರ್ವೆಂಟ್ಸ್ ಬೇಕು, ಆಮೇಲೆ ಲೇಟ್ ನೈಟ್ ಪಾರ್ಟೀಸ್ ಮಾಡ್ತೀನಿ, ಪ್ರತಿ ದಿನಾನೂ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಆ್ಯಂಗಲಲ್ಲೂ ಪಾರ್ಟಿ ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ. ನನ್ನ ಹತ್ರನೇ ಸುಳ್ಳು. ಇಷ್ಟ್ರ ಮಧ್ಯ ನೀನೇನಾದ್ರು ಆ ಮಾತನ್ನ ಕೇಳಿಸ್ಕೊಬಿಟ್ಟಿದ್ರೆ ಹೊಟ್ಟೆ ಕಿವುಚ್ಕೊಂಡು ನಗಾಡ್ಬಿಡ್ತಾ ಇದ್ದೆ. ಆ ಪೇಚಾಟದಲ್ಲಿ ಆದ್ರೆ ಇನ್ನೂ ಒಂಥರ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಕ್ಯೂಟ್ ಅಂತೆ, ವೆರಿ ವೆರಿ ಕ್ಯೂಟ್. ನನ್ಗದು ಯಾವತ್ತೋ ಗೊತ್ತಿತ್ತು. ಈಗ ಇವನು ಬಂದ್ಬಿಟ್ಟ ಹೊಸದಾಗಿ ಸಂಶೋಧನೆ ಮಾಡೋ ಥರ ಹೇಳ್ತಿದ್ದಾನೆ. ಅವ್ರ ಮನ್ಸು ಮಗು ಥರ, ಅವ್ರ ನಗು, ಆ ನಗುಲ್ ಒಂಥರ ಮುಗ್ಧತೆ. ಬೋಲ್ಡ್ ಆಗಿ ಮಾತಾಡಿದ್ದು, ಬಿಂದಾಸಾಗಿ ಸುಳ್ಳು ಹೇಳಿದ್ದು, ಆ ಸುಳ್ಳು ಹೇಳೋ ಥರ ಆ್ಯಕ್ಟ್ ಮಾಡಬೇಕಾದ್ರೆ ಆ ಕ್ಯೂಟ್ನೆಸ್ಸು, ಇದೆಲ್ಲರ ಮಧ್ಯೆ ಅವ್ರ ಅಜ್ಜಿ ಮೇಲಿರೋ ಕಾಳಜಿ ನೋಡ್ಬಿಟ್ರೆ ನಮ್ಮಿಬ್ರದ್ದು ಪಿಕ್ಚರ್ ಪರ್ಫೆಕ್ಟ್ ಜೋಡಿ ಅಜ್ಜಿ. ಇಂಥ ಹುಡುಗಿರು ಪ್ರಪಂಚದಲ್ಲಿ ಎಷ್ಟು ಹುಡುಗರು ಸಿಗಲ್ಲ ಅಂತೀನಿ. ಕೋಟಿಗೊಬ್ರು. ಅವ್ರ ನಗು ಮಾತು ಎಲ್ಲ ಚಂದ ಅಲ್ವಾ? ಈ ಅರ್ಜುನ್ ಮಹಾರಾಜರು ಹೇಳ್ದೇ ಇದ್ರೆ ಗೊತ್ತಾಗ್ತಾನೆ ಇರಲಿಲ್ಲ. ಇದೇ ಖುಷಿಗೆ ಒಂದು ಕುಂಟ ಆಗ್ಬಿಡೋಣ. ನಾನಿನ್ನ ಮರೆಯಲಾರೆ,
ನಾನಿನ್ನ ಮರೆಯಲಾರೆ. ಅಜ್ಜಿ ಅವ್ರು ನನ್ನ ಏನಾದ್ರು ಡೈರೆಕ್ಟ್ ರಿಜೆಕ್ಟ್ ಮಾಡ್ಬಿಟ್ಟಿದ್ರೆ ನನ್ನ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿರೋದು. ಆದ್ರೆ ಖುಷಿ ವಿಷಯ ಏನಂದ್ರೆ ಟೈಮ್ ತಗೊಂಡಿದ್ದಾರೆ ಅಜ್ಜಿ. ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ನಾನು ಏನ್ ಮಾಡೋಕ್ಕೂ ರೆಡಿ. ಬಾಯಿಲಿ ಕೂತ್ಕ. ಅಜ್ಜು, ನೀನ್ ಬದಲಾಗೋ ಅವಶ್ಯಕತೆ ಇಲ್ಲ. ಹೇಗಿದ್ಯೋ ಹಾಗೇ ಇರು. ಅವಳು ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಮಾಡಕ್ ಹೋಗ್ಬೇಡ. ಅವಳೇ ನಿನ್ನ ಹುಡ್ಕೊಂಬರ್ತಾಳೆ. ಲೈಫ್ ಪಾರ್ಟ್ನರ್ ಅಂದ್ರೆ ಹೀಗಿರ್ಬೇಕು ಅಂತ ಹೇಳ್ತಾಳೆ. ನನ್ನ ಮೊಮ್ಮಗನಂತ ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಆಮೇನ ಆದ್ರೂ ನನ್ನ ಜೀವನ ಈ ಥರ ಟ್ರಯಾಂಗಲ್ ಲವ್ ಸ್ಟೋರಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆದ್ರೂ ಈ ಅರ್ಜುನ್ ಇಷ್ಟೊಂದು ಡೀಪ್ ಆಗಿ ನಿಧಿನ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ನಾನು ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಸೀರಿಯಸ್ ಆಗಿ ಮುಂದಿನ ಕೆಲಸ ಮಾಡಬೇಕು. ಮೊದಲು MBBS ಫಸ್ಟ್ ಇಯರ್ನ ಪಾಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ. ಇಲ್ಲಾಂದರೆ ಇಲ್ಲೇ ರಿಟೈರ್ ಆಗಿಬಿಡ್ತೀರಾ. ಸುಮ್ಮನೆ ನನಗೆ ಟಾರ್ಚರ್ ಮಾಡಿಬಿಡಿ, ನನಗೆ ಕೆಲಸ ಇದೆ. ಏಯ್ ಕನ್ನಡಕ, ಪೊಲೀಸವರು ನನ್ನನ್ನೇ ಅರೆಸ್ಟ್ ಮಾಡೋ ಹಾಗೆ ಮಾಡಿದೆ ಅಲ್ಲ, ಅಷ್ಟು ಸಾಲದು ಅಂತ ನನಗೇ ಆವಾಜ್ ಆಗ್ತೀಯಾ? ಈ ಸಂಜು ವಿರುದ್ಧ ನಿಂತು ಮಾತಾಡೋರ್ನ ಒಬ್ಬರನ್ನೂ ಬಿಟ್ಟಿಲ್ಲ. 2.5 ಅಡಿ ನೀನು. ನಿನ್ನನ್ನು ಬಿಡ್ತೀನಾ ಕನ್ನಡಕ? ಬಾ, ಇವತ್ತು ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ. ಬಾ ಬಾ. ಅಯ್ಯೋ, ಚಿಲ್ಲರೆ ಡಾಕ್ಟ್ರೆ! ಚಿಲ್ಲರೆ ಡಾಕ್ಟ್ರೆ, ಏನಾಯ್ತು? ಹೇಳಿ, ಎದ್ದೇಳಿ, ಎದ್ದೇಳಿ. ಹೆಲ್ಪ್, ಕಾಪಾಡಿ, ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಯಾರು ಇಲ್ವಲ್ಲ, ಏನ್ ಮಾಡೋದು? ಜಾಸ್ತಿ ಏನು ಪೆಟ್ಟಾಗಿಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾರೆ. ಏನು ಮಾಡೋದೀಗ? ನಿಮ್ಗೇನೂ ಆಗಲ್ಲ, ಡೋಂಟ್ ವರಿ, ನಾನಿದ್ದೀನಿ. ಆ